ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತಂತೆ ಕಾಣಿಸ್ತಾ ಇದೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಈಗ ಎಲ್ಲ ಉಸ್ತುವಾರಿ ಸಚಿವರಿಗೂ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಮಳೆಯ ಪರಿಣಾಮಗಳನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಸವಿಸ್ತಾರವಾಗಿ ಬಿತ್ತರಿಸಿತ್ತು. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಗಮನಕ್ಕೆ ತಂದಿತ್ತು. ಇದಾದ ಬಳಿಕ ಎಲ್ಲ ಉಸ್ತುವಾರಿ ಸಚಿವರುಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಡಿಸಿಗಳಿಗೂ ಕೂಡ ಸೂಚನೆ ಹೋಗಿದೆ. ಮೇ 30-31ರಂದು ಡಿಸಿ ಸಿಇಒಗಳ ಸಭೆಯನ್ನ ಸಿಎಂ ಕರೆದಿದ್ದಾರೆ. ಕೂಡಲೇ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಅಲ್ಲದೆ ತಕ್ಷಣವೇ ಪರಿಹಾರ ಕಾರ್ಯಗಳನ್ನ ನಿರ್ವಹಿಸಕ್ಕೂ ಕೂಡ ಸೂಚನೆ ಕೊಟ್ಟಿದ್ದು, ಸಚಿವರ ಕೇರ್ಲೆಸ್ ಬಗ್ಗೆ ಸಮಗ್ರ ವರದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು. ವರದಿ ಪ್ರಸಾರವಾಗ್ತಾ ಇದ್ದಂತೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೊಂಡಿದ್ದಾರೆ. ಮಳೆ ಬಂದಾಗ ಎಲ್ಲೆಲ್ಲಿ ಪ್ರವಾಸ ಸ್ಥಳಗಳಾಗ್ತಾ ಅಂದ್ರೆ ಒಂದು ಪ್ರವಾಹದ ಪರಿಸ್ಥಿತಿ ಏರ್ಪಡ್ತಾ ಇದೆ ಮತ್ತು ಎಲ್ಲಿ ಊಟ ಉಪಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ, ಕಾಳಜಿ ಕೇಂದ್ರಗಳನ್ನ ವಸತಿಯನ್ನ ಒದಗಿಸ್ಕೊಳ್ಬೇಕು ಸದ್ಯದ ಮಟ್ಟಿಗೆ. ಇಂತಹ ಜಾಗಗಳ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸವಿಸ್ತಾರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಪ್ರವಾಹ ಪೀಡಿತ ಸ್ಥಳಗಳನ್ನ ಗುರುತು ಮಾಡಿ ಆ ಜನಗಳು ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿ ಅನ್ನುವಂಥದ್ದನ್ನು ತೋರಿಸಿತ್ತು. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಇದೀಗ ಸಚಿವರುಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಎಲ್ರಿಗೂ ಕೂಡ ಒಂದು ಆದಷ್ಟು ಬೇಗ ಮೀಟಿಂಗನ್ನು ನೆರವೇರಿಸಿ ಪ್ರವಾಹದ ಜಾಗಕ್ಕೆ ಸಚಿವರುಗಳು ಅಧಿಕಾರಿಗಳು ಹೋಗಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಮಳೆ ಆಗೋದು ಸಹಜ, ಮಳೆಗಾಲದಲ್ಲಿ ಮಳೆ ಆಗುತ್ತೆ. ಬಟ್ ಹೆಚ್ಚಿನ ಮಳೆ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ನಿರ್ಧಾರ ಮಾಡೋಕ್ಕೆ ನಾವು ಯಾರೂ ಅಲ್ಲ. ಮಳೆ ಹೇಗಾಗುತ್ತೆ ಅದರ ಪರಿಣಾಮಗಳನ್ನು ಎದುರಿಸೋಕೆ ನಾವೆಲ್ಲರೂ ಕೂಡ ಅಲರ್ಟ್ ಆಗಿರಬೇಕಾಗುತ್ತೆ, ಪ್ರಮುಖವಾಗಿ ರಾಜ್ಯ ಸರ್ಕಾರ. ಬಟ್ ರಾಜ್ಯ ಸರ್ಕಾರ ಅದು ಮಾಡ್ದಂಗೆ ಕಾಣಿಸ್ತಾ ಇರಲಿಲ್ಲ. ಅವ್ರ ಪಾಡಿಗೆ ಮಳೆ ಬಂದು ಪ್ರವಾಹ ಆದರೂ ಕೂಡ ಜನ ವಸತಿನ ಬಿಟ್ಟು ಹೊರಗೆ ಬೇರೆ ನೆಂಟರು ಮನೆ ಹುಡುಕ್ತಾ ಇದ್ರೂ ಕೂಡ ಸುಮ್ಮನಿತ್ತು. ಬಟ್ ಗ್ಯಾರಂಟಿ ನ್ಯೂಸ್ ಸವಿಸ್ತಾರವಾಗಿ ಇದ್ರ ಬಗ್ಗೆ ಸುದ್ದಿಯನ್ನು ಮಾಡ್ತು. ಎಲ್ಲೆಲ್ಲಿ ಪ್ರವಾಹ ಪೀಡಿತ ಸ್ಥಳಗಳಾಗಿ ಮಾರ್ಪಟ್ಟಿದೆ, ಕಾಳಜಿ ಕೇಂದ್ರಗಳು ಎಲ್ಲ ಅಗತ್ಯ ಇದೆ, ಜನ ಹೇಗೆ ಕಷ್ಟಪಡ್ತಾ ಇದ್ದಾರೆ, ಮನೆ ಬಿಟ್ಟು ಬೇರೊಬ್ಬರ ಮನೆಗೆ ಹೋಗ್ತಾ ಇದ್ದಾರೆ, ಇದ್ರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಮೇ 30 ಮತ್ತು 31ನೇ ತಾರೀಕಿನಂದು ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಹೋಗಿ ಭೇಟಿ ಕೊಡಿ, ಜಾಗ ಹೇಗಿದೆ, ಪರಿಸ್ಥಿತಿ ಹೇಗಿದೆ, ಏನು ಅಗತ್ಯ ಸೌಲಭ್ಯಗಳು ಬೇಕು, ಇದ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲ ಉಸ್ತುವಾರಿ ಸಚಿವರಿಗೂ ಕೂಡ ಸಿಎಂ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಚಿವರುಗಳು ಈಗ ಅಲ್ಲಿನ ಅಧಿಕಾರಿಗಳ ಕಿವಿ ಹಿಂಡಿ ಕೆಲಸವನ್ನ ಮಾಡಿಸಲೇಬೇಕಾಗಿದೆ. ನೋಡಿ, ಮಳೆಗಾಲದಲ್ಲಿ ಮಳೆ ಆಗೋದು ಸಹಜ, ಆದರೆ ಆ ಮಳೆ ಯಾವ ಪ್ರಮಾಣದಲ್ಲಿರುತ್ತೆ ಅಂತ ಊಹೆ ಮಾಡೋಕ್ಕಾಗಲ್ಲ. ಬಟ್ ನಾವೆಲ್ಲದಕ್ಕೂ ರೆಡಿ ಇರಬೇಕು, ಅಲರ್ಟ್ ಆಗಿರಬೇಕು. ರಾಜ್ಯ ಸರ್ಕಾರದ ಕೆಲಸವೇ ಅದು. ಮಳೆ ಎಲ್ಲ ಆಗಿ ಅವಾಂತರಗಳು ಈಗ ತಾನೇ ಆರಂಭ ಆಗ್ತಾ ಇದೆ. ಮಳೆಗಾಲ ಇನ್ನೂ ಶುರುವಾಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗ್ತಾ ಇದೆ, ಜಸ್ಟ್ ಜಲಕ್ ತೋರಿಸ್ತಾ ಇದೆ. ಆರಂಭದಲ್ಲೇ ಈ ರೀತಿಯ ವಿಘ್ನಗಳಾದರೆ ಜೋರು ಮಳೆ ಆದಾಗ ಪರಿಸ್ಥಿತಿ ಏನು? ಮಲೆನಾಡಂತಹ ಭಾಗಗಳಲ್ಲೂ ಕೂಡ ಮಳೆ ಹೆಚ್ಚಾಗಿದ್ದು ಅವಾಂತರಗಳು ಜಾಸ್ತಿ ಆಗ್ತಾ ಇದೆ. ಆ ಭಾಗಕ್ಕೆ ಮಳೆ ಕಾಮನ್, ಬಟ್ ನೀರು ಹೆಚ್ಚಾಗ್ತದೆ, ಸಮಸ್ಯೆಗಳು ಹೆಚ್ಚಾಗ್ತದೆ ಮಲೆನಾಡಿನಲ್ಲೂ ಕೂಡ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಮುಂಗಾರು ಸ್ವಲ್ಪ ಬೇಗನೆ ಆರಂಭ ಆಗಿದೆ ನಿಜ, ಬಟ್ ಸರ್ಕಾರವು ಸಿದ್ಧತೆಯನ್ನ ಮಾಡ್ಕೊಂಡಿರ್ಬೇಕಿತ್ತು. ಈಗ ಸಿದ್ಧತೆ ಮಾಡ್ಕೊಂಡಿಲ್ಲ ಅನ್ನೋದರ ಪರಿಣಾಮವೇ ಇವೆಲ್ಲವೂ ಕೂಡ. ಏನ್ ಮೀಟಿಂಗ್ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಮೀಟಿಂಗ್ನ ಉದ್ದೇಶ ಏನು? ಎಸ್ ವಿದ್ಯಾ, ಏನು ರಾಜ್ಯದಲ್ಲಿ ಸಾಕಷ್ಟು ಮಳೆ ಅವಾಂತರ ಆಗ್ತಿರುವಂತದ್ದು. ಸಿಟಿ ಬೆಂಗಳೂರು ಕೂಡ ಸಾಕಷ್ಟು ಮಳೆಯ ಸಂಕಷ್ಟ ಎದುರಾಗಿತ್ತು. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಇದೀಗ ಮುಂಗಾರು ಮಳೆ ಆಗಮಿಸ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮೇ 30 ಮತ್ತು 31ರಂದು ಒಂದು ಸಭೆಯನ್ನ ಕರೆದಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳ ನೇತೃತ್ವದಲ್ಲಿ ಈ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುವಂತದ್ದು. ಸಭೆಯಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಯಾವ ರೀತಿಯ ಅನುದಾನ ಇದೆ, ಯಾವ ರೀತಿಯ ಮಳೆ ಬಂದ್ರೆ ಜನರ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ಳಬಹುದು, ಅದರ ಜೊತೆಗೆ ಯಾವ ರೀತಿ ಅವರಿಗೆ ಸಹಾಯಕ್ಕೆ ನಿಲ್ಲಬೇಕು, ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಿ. ಮಳೆ ಬಂದಾಗ ಪ್ರವಾಹ ಪರಿಸ್ಥಿತಿ ಬಂದ್ರೆ ಮಳೆಯಿಂದ ಆಗುವಂತ ಸಮಸ್ಯೆಗಳನ್ನ ನೀಗಿಸೋದಕ್ಕೆ ಸಮರೋಪಾಯದಲ್ಲಿ ಎಲ್ಲವನ್ನು ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಖಡಕ್ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಅದರ ಜೊತೆಗೆ ಈಗ ಸದ್ಯ ಆಗಿರುವಂತಹ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿತ್ತು, ಮಳೆಯಿಂದ ಅವಾಂತರ ಆಗಿತ್ತು. ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆ ಒಂದು ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಜನರ ಸಮಸ್ಯೆಗಳನ್ನ ಕೇಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸೂಚನೆ ನೀಡಿರುವಂತದ್ದು. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿದ್ದಾರೆ, ಅವರುಗಳು ಕೂಡ ಸಭೆಯನ್ನ ನಡೆಸುವಂತ ಸೂಚನೆಯನ್ನ ನೀಡಿರುವಂತದ್ದು. ವಿದ್ಯಾ
ಈ ಒಂದು ನಿಟ್ಟಿನಲ್ಲಿ ಈಗ ಮುಂಗಾರು ಆಗಮಿಸ್ತಾ ಇದೆ. ಮುಂಗಾರು ಆಗಮಿಸಿರೋ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಸಿಎಗಳು ಒಂದು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕು, ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಸಿಎಂ ಅವರು ಸೂಚನೆ ನೀಡಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ. ಇದೀಗ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಡಿಸಿಗಳಿಗೂ ಕೂಡ ಸೂಚನೆಯನ್ನು ಕೊಡಿ ಅಂತ ಆದೇಶ ಹೊರಡಿಸಿದ್ದಾರೆ ಸಿಎಂ ಈಗ. ಮತ್ತು ನಿಮ್ಗೆ ಎಲ್ಲೆಲ್ಲ ಅಲರ್ಟ್ ಮಾಡಿದ್ದೀವಿ, ಹೋಗಿ ಆ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಆ್ಯಂಡ್ ಏನು ಅನಿವಾರ್ಯವಾಗಿ ತುರ್ತಾಗಿ ಕೆಲಸಗಳಾಗಬೇಕು ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಮಳೆಗಾಲ ಆರಂಭ ಆಗಿದೆ, ಈಗ ಇನ್ನೂ ಕೂಡ ಆದೇಶಗಳಿಗೆ ರೆಡಿ ಆಗ್ತಾ ಇದ್ದಾರೆ.